ಮೊನ್ನೆ ಮಾತಾಡಿದಂತ ಹೇಳಿಕೆ ಇವತ್ತು ಮತ್ತೊಮ್ಮೆ ಗುಡುಗಿದ್ದಾರೆ. ಈಗಲೂ ಹೇಳ್ತೀನಿ, ಬಿಜೆಪಿಯವರು ಅಯೋಗ್ಯರೇ. ಈ ಬಿಜೆಪಿಯವರು ಅಯೋಗ್ಯರೇ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು. ಯತ್ನಾಳ್ ಅನಂತಕುಮಾರ್ ಹೆಗಡೆ ಸಾಹಿತ್ಯದೆದುರು ಇದು ಏನೂ ಅಲ್ಲ, ಬಿಜೆಪಿಯವರು ಓಬಿಸಿ ನಾಯಕರನ್ನ ತುಳಿಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಿಪಬ್ಲಿಕನ್ಗೆ ಚಿಕ್ಕಬಳ್ಳಾಪುರ ಪಕ್ಷದ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತಹ ಹೇಳಿಕೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಭಾರಿ ಹೈಡ್ರಾಮಾ ನಡೆದಿರುತ್ತದೆ. ಇತ್ತೀಚೆಗೆ ಸಮರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡುವಂತಹ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆ ಬಾ ಅಂತ ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು ನಾನು ದೃಶ್ಯದಲ್ಲಿ ಮಾತಾಡ್ತೀನಿ. ಸರ್ ಈಶ್ವರ್ ಸರ್, ಪ್ರದೀಪ್ ಈಶ್ವರ್ ಸರ್, ಈಗ ನಮ್ಮ ಅಶೋಕ್ ಅವರು, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಾಗಳ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು, ಬಾ ದಾವಣಗೆರೆಗೆ ಅಂತ. ಅವ್ರ ಆಫೀಸ್ ಮುಂದೆನೆ ಬಂದು ತೊಡೆ ತಟ್ಟಿದ್ದೀನಿ. ಏನು ಸಂದೇಶ ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಓಬಿಸಿ ಹುಡುಗನ್ನ ದಾವಣಗೆರೆ ಕಾಲಿಡು ನೋಡೋಣ ಅಂದ್ರೆ ಇದು ಓಬಿಸಿ ತಾಕತ್ತು. ನಾವು ಓಬಿಸಿಗಳು ಸಮರ್ಥನ ಗೆಲ್ಸ್ ತೋರಿಸ್ತೀವಿ. ಓಬಿಸಿ ಅಭ್ಯರ್ಥಿನೇ ಇರೋದು ಬಿಜೆಪಿ. ನಾನು ಓಬಿಸಿ ಹುಡುಗ, ಹಂಗಾದ್ರೆ ಓಬಿಸಿ ಎಮ್ಮೆಲ್ಲೆ ಅವಮಾನ ಮಾಡ್ಬೋದೇನ್ರಿ? ಕಾಲಿಡು ಅನ್ಬೋದೇನ್ರಿ? ಅಶೋಕ್ ನೀವು ಅಯೋಗ್ಯ ಅಂದಿದ್ರಲ್ಲ ಸರ್ ಬಿಜೆಪಿ ಅವ್ರಿಗೆ ನೀವು ಅಯೋಗ್ಯ ಅಂದಿದ್ರಿ. ಒಂದ್ ನಿಮಿಷ. ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ. ಇಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಹೈಡ್ರಾಮಾ ಆಗ್ತಿರುವಂತದ್ದು. ನಾನೊಬ್ಬ ಓಬಿಸಿ ಕ್ಯಾಂಡಿಡೇಟ್ ಇದೆ, ಓಬಿಸಿ ಅಭ್ಯರ್ಥಿ ಇರುವಂತದ್ದು, ಓಬಿಸಿಗೆ ಅವಮಾನ ಮಾಡಿದ್ರೆ ಕೇಳಕ್ಕಾಗತ್ತ ಅನ್ನೋ ಆಕ್ರೋಶ ಹೊರ ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೊನ್ನೆ ಮಾತಾಡಿದಂತ ಹೇಳಿಕೆ ಇವತ್ತು ಮತ್ತೊಮ್ಮೆ ಗುಡುಗಿದ್ದಾರೆ. ಈಗಲೂ ಹೇಳ್ತೀನಿ, ಬಿಜೆಪಿಯವರು ಅಯೋಗ್ಯರೇ. ಈ ಬಿಜೆಪಿಯವರು ಅಯೋಗ್ಯರೇ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು. ಯತ್ನಾಳ್ ಅನಂತಕುಮಾರ್ ಹೆಗಡೆ ಸಾಹಿತ್ಯದೆದುರು ಇದು ಏನೂ ಅಲ್ಲ, ಬಿಜೆಪಿಯವರು ಓಬಿಸಿ ನಾಯಕರನ್ನ ತುಳಿಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಿಪಬ್ಲಿಕನ್ಗೆ ಚಿಕ್ಕಬಳ್ಳಾಪುರ ಪಕ್ಷದ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತಹ ಹೇಳಿಕೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಭಾರಿ ಹೈಡ್ರಾಮಾ ನಡೆದಿರುತ್ತದೆ. ಇತ್ತೀಚೆಗೆ ಸಮರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡುವಂತಹ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆ ಬಾ ಅಂತ ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು ನಾನು ದೃಶ್ಯದಲ್ಲಿ ಮಾತಾಡ್ತೀನಿ. ಸರ್ ಈಶ್ವರ್ ಸರ್, ಪ್ರದೀಪ್ ಈಶ್ವರ್ ಸರ್, ಈಗ ನಮ್ಮ ಅಶೋಕ್ ಅವರು, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಾಗಳ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು, ಬಾ ದಾವಣಗೆರೆಗೆ ಅಂತ. ಅವ್ರ ಆಫೀಸ್ ಮುಂದೆನೆ ಬಂದು ತೊಡೆ ತಟ್ಟಿದ್ದೀನಿ. ಏನು ಸಂದೇಶ ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಓಬಿಸಿ ಹುಡುಗನ್ನ ದಾವಣಗೆರೆ ಕಾಲಿಡು ನೋಡೋಣ ಅಂದ್ರೆ ಇದು ಓಬಿಸಿ ತಾಕತ್ತು. ನಾವು ಓಬಿಸಿಗಳು ಸಮರ್ಥನ ಗೆಲ್ಸ್ ತೋರಿಸ್ತೀವಿ. ಓಬಿಸಿ ಅಭ್ಯರ್ಥಿನೇ ಇರೋದು ಬಿಜೆಪಿ. ನಾನು ಓಬಿಸಿ ಹುಡುಗ, ಹಂಗಾದ್ರೆ ಓಬಿಸಿ ಎಮ್ಮೆಲ್ಲೆ ಅವಮಾನ ಮಾಡ್ಬೋದೇನ್ರಿ? ಕಾಲಿಡು ಅನ್ಬೋದೇನ್ರಿ? ಅಶೋಕ್ ನೀವು ಅಯೋಗ್ಯ ಅಂದಿದ್ರಲ್ಲ ಸರ್ ಬಿಜೆಪಿ ಅವ್ರಿಗೆ ನೀವು ಅಯೋಗ್ಯ ಅಂದಿದ್ರಿ. ಒಂದ್ ನಿಮಿಷ. ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ.
ಇಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಹೈ ಡ್ರಾಮಾ ಆಗ್ತಿರುವಂತದ್ದು. ಏನು ನಾನೊಬ್ಬ ಓಬಿಸಿ ಕ್ಯಾಂಡಿಡೇಟ್ ಇದೆ, ಓಬಿಸಿ ಅಭ್ಯರ್ಥಿ ಇರುವಂತದ್ದು, ಓಬಿಸಿಗೆ ಅವಮಾನ ಮಾಡಿದ್ರೆ ಕೇಳಕ್ಕಾಗತ್ತ ಅನ್ನೋ ಆಕ್ರೋಶ ಹೊರಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಡಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೊನ್ನೆ ಮಾತಾಡಿದಂತ ಹೇಳಿಕೆ ಇವತ್ತು ಮತ್ತೊಮ್ಮೆ ಗುಡುಗಿದ್ದಾರೆ. ಈಗಲೂ ಹೇಳ್ತೀನಿ, ಬಿಜೆಪಿಯವರು ಅಯೋಗ್ಯರೇ. ಈ ಬಿಜೆಪಿಯವರು ಅಯೋಗ್ಯರೇ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು. ಯತ್ನಾಳ್ ಅನಂತಕುಮಾರ್ ಹೆಗಡೆ ಸಾಹಿತ್ಯದೆದುರು ಇದು ಏನೂ ಅಲ್ಲ, ಬಿಜೆಪಿಯವರು ಓಬಿಸಿ ನಾಯಕರನ್ನ ತುಳಿಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಪತ್ರಿಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಇತ್ತೀಚೆಗೆ ಸಮರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡುವಂತ ವೇಳೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆ ಬಾ ಅಂತ ಒಂದು ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ ಇನ್ನು ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಏನು ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು. ನಾನು ದೃಶ್ಯದಲ್ಲಿ ಮಾತಾಡ್ತೀನಿ. ಸರ್ ಈಶ್ವರ್ ಸರ್, ಪ್ರದೀಪ್ ಈಶ್ವರ್ ಸರ್, ಈಗ ನಮ್ಮ ಅಶೋಕ್ ಅರುಣ್ ಅವರು, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಾಗಳ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು, ಬಾ ದಾವಣಗೆರೆಗೆ ಅಂತ. ಅವ್ರ ಆಫೀಸ್ ಮುಂದೆನೆ ಬಂದು ತೊಡೆ ತಟ್ಟಿದ್ದೀನಿ. ಸರ್ 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 ಏನು ಸಂದೇಶ ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಓಬಿಸಿ ಹುಡುಗನ್ನ ದಾವಣಗೆರೆ ಕಾಲಿಡು ನೋಡೋಣ ಅಂದ್ರೆ ಇದು ಓಬಿಸಿ ತಾಕತ್ತು. ನಾವು ಓಬಿಸಿಗಳು ಸಮರ್ಥನ ಗೆಲ್ಸಿ ತೋರಿಸ್ತೀವಿ. ಓಬಿಸಿ ಅಭ್ಯರ್ಥಿನೇ ಇರೋದು ಬಿಜೆಪಿ. ನಾನು ಓಬಿಸಿ ಹುಡುಗ, ಹಂಗಾದ್ರೆ ಓಬಿಸಿ ಎಮ್ಮೆಲ್ಲೆ ಅವಮಾನ ಮಾಡ್ಬೋದೇನ್ರಿ? ಕಾಲಿಡು ಅನ್ಬೋದೇನ್ರಿ? ಅಶೋಕ್, ನೀವು ಅಯೋಗ್ಯ ಅಂದಿದ್ರಲ್ಲ ಸರ್ ಬಿಜೆಪಿ ಅವರಿಗೆ ನೀವು ಅಯೋಗ್ಯ ಅಂದಿದ್ರಿ. ಒಂದ್ ನಿಮಿಷ. ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ. ಇಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಹೈ ಡ್ರಾಮಾ ಆಗ್ತಿರುವಂತದ್ದು. ಏನು ನಾನೊಬ್ಬ ಓಬಿಸಿ ಕ್ಯಾಂಡಿಡೇಟ್ ಇದೆ, ಓಬಿಸಿ ಅಭ್ಯರ್ಥಿ ಇರುವಂತದ್ದು, ಓಬಿಸಿಗೆ ಅವಮಾನ ಮಾಡಿದ್ರೆ ಕೇಳಕ್ಕಾಗತ್ತ ಅನ್ನೋ ಆಕ್ರೋಶ ಹೊರಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಡಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೊನ್ನೆ ಮಾತಾಡಿದಂತ ಹೇಳಿಕೆ ಇವತ್ತು ಮತ್ತೊಮ್ಮೆ ಗುಡುಗಿದ್ದಾರೆ. ಈಗಲೂ ಹೇಳ್ತೀನಿ, ಬಿಜೆಪಿಯವರು ಅಯೋಗ್ಯರೇ. ಈ ಬಿಜೆಪಿಯವರು ಅಯೋಗ್ಯರೇ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು. ಯತ್ನಾಳ್ ಅನಂತಕುಮಾರ್ ಹೆಗಡೆ ಸಾಹಿತ್ಯದೆದುರು ಇದು ಏನೂ ಅಲ್ಲ, ಬಿಜೆಪಿಯವರು ಓಬಿಸಿ ನಾಯಕರನ್ನ ತುಳಿಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಪತ್ರಿಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಇತ್ತೀಚೆಗೆ ಸಮರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡುವಂತ ವೇಳೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆ ಬಾ ಅಂತ ಒಂದು ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ ಇನ್ನು ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಏನು ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು. ನಾನು ದೃಶ್ಯದಲ್ಲಿ ಮಾತಾಡ್ತೀನಿ. ಸರ್ ಈಶ್ವರ್ ಸರ್, ಪ್ರದೀಪ್ ಈಶ್ವರ್ ಸರ್, ಈಗ